ಬನ್ಯೋ ಪರಂಜ್ಯೋತಿ ಬನ್ಯೋ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ಬೆಳಗ್ಗೆ ಈ ರೀತಿಯಾಗಿ ತೋರಿಸ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ? ಸೊ ಅಮ್ಮನ ಮನೆಯಲ್ಲಿ ಸಿದ್ದಪ್ಪಾಜಿ ಕಂಡಾಯ ಅಂದರೆ ಊರಲ್ಲೇ ಸಿದ್ದಪ್ಪಾಜಿ ಕಂಡಾಯನ ಮೆರೆಸಿದ್ರು. ಸೊ ಅದಕ್ಕೆ ನಾನ್ ವೆಜ್ ಮಾಡಿದ್ರು. ಸೊ ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಏನಾಗುತ್ತೆ ಈ ವ್ಲಾಗಲ್ಲಿ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಆಯಿತು ಸಿದ್ದಪ್ಪಾಜಿ ಕಂಡಾಯ, ಏನಕ್ಕೆ ಸಿದ್ದಪ್ಪಾಜಿ ಕಂಡಾಯನ ಇಡೀ ಊರೇ ಮಾಡಿದ್ರು ಅಂತ ಹೇಳ್ತೀನಿ. ಸೊ ಊರಲ್ಲಿ ಮಳೆ ಇರಲಿಲ್ಲ, ಸೊ ಮಳೆನೇ ಬಂದಿರಲಿಲ್ಲ. ಸೊ ಅದಕ್ಕೆ ಸಿದ್ದಪ್ಪಾಜಿ ಕಂಡಾಯನ ಮಾಡಿಸ್ತೀವಿ ಅಂತ ಹೇಳಿ ಊರವರೆಲ್ಲ ಹರಿಸ್ಕೊಂಡಿದ್ರಂತೆ. ಸೊ ಅದಕ್ಕೆ ಸಿದ್ದಪ್ಪಾಜಿ ಕಂಡಾಯನ ಮಾಡಿಸಿದ್ರು. ಸೊ ತುಂಬಾ ಹಳೆಯದು ವೀಡಿಯೋ. ಸೊ ನನ್ನ ಫೋನ್ ಕೆಟ್ಟಿ ಹೋಗ್ತಾಯಿತ್ತು. ರಿಪೇರಿ ಮಾಡಿಸ್ಕೊ ಲೇಟ್ ಆಗ್ತಾಯಿತ್ತು. ಒಂದು 15 ಡೇಸ್ ತೊಗೋತಾಯಿತ್ತು ರಿಪೇರಿ ಆಗೋದಕ್ಕೆ. ಸೊ ಅದರಿಂದ ವ್ಲಾಗ್ನ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಈಗ ಎಡಿಟ್ ಮಾಡಿ ಒಂದೊಂದಾಗ ಹಾಕೋಣ ಅಂತ ಅಂದ್ಕೊಳ್ತೀವಿ. ಸೊ ಇನ್ನು ನಾನು ಬಂದು ಮಟನ್ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ. ನಾನೇನು ಇದರಲ್ಲಿ ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ. ಸೊ ಇದರಿಂದ ಮಾಡೋಣ ಅಂತ ಹೇಳಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಯಾವ ರೀತಿಯಾಗಿ ನಮ್ಮೂರಲ್ಲಿ ಸಿದ್ದಪ್ಪಾಜಿ ಕಂಡಾಯನ ಮೆರೆಸಿದ್ರು ಅಂತ ಹೇಳ್ತೀನಿ ಈ ವ್ಲಾಗಲ್ಲಿ. ಹಾಗೆ ನಿಮಗೆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಬರ್ಬೋದು ನೀವು. ಸೊ ಅಡುಗೆ ಆಗೋ ತನಕ ಯಾರು ಕೂಡ ತಿನ್ನೋ ಹಾಗಿಲ್ಲ. ಸೊ ಟೇಸ್ಟ್ ಮಾಡಬಾರ್ದು ಅಂತ ಹೇಳಿದರು. ಸೊ ಅದಕ್ಕೆ ಅಡುಗೆ ಆಗೋದೇ 4:15 ಆಯಿತು. ಬಟ್ ಲಡ್ಡು ಇದನ್ನೆಲ್ಲ ಜೊತೇಲಿ ಸ್ವಲ್ಪ ಉಪ್ಪು ಸಾಂಬಾರಿತ್ತು. ಅವನಿಗೆ ಉಪ್ಪು ಸಾಂಬಾರನ್ನೇ ಊಟ ಮಾಡಿಸು, ಲೇಟ್ ಆಗಿಬಿಡುತ್ತೆ, ಊಟ ಮಾಡೋ ತನಕ ಊಟ ಮಾಡಿ ಅಂತ ಹೇಳಿ ಅವನಿಗೆ ಉಪ್ಪು ಸಾಂಬಾರು ಇತ್ತಲ್ಲ ಅದನ್ನೇ ತಿನ್ನಿಸ್ದೆ ನಾನು. ಸೊ ದೇವ್ರು ಬರೋದೇ 1:30 ಹತ್ತಿರ ಆಯಿತು. 1:30 ಮೇಲೆ ದೇವ್ರು ಬಂದಿದ್ದು. ದೇವ್ರು ಬಂದು ಪೂಜೆ ಮಾಡಿ ಅದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬೇರೆ ಕಡೆಗೆ ಎಡೆ ತೊಗೊಂಡೋಗಿ, ಈ ಸಿದ್ದಪ್ಪಾಜಿ ಕಂಡಾಯ ಕೂರಿಸೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಹೇಗೆ ಮಾಡ್ತಾರೆ ಅಂತೇಳಿ. ಸೊ ಬೇರೆ ಕಡೆ ಎಡೆ ಇಟ್ಟು ದೇವ್ರಿಗೆ ಎಡೆ ಇಟ್ಟಾದಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದರು ಅಪ್ಪ. ಆವಾಗ ನೀವು ಊಟ ಮಾಡಿ ಅಂತ ಹೇಳಿ. ಸೊ ಅಪ್ಪನ ಕೂಡ ಹೋಗಿದ್ವಿ ಎಡೆ ಇಡೋ ಜಾಗಕ್ಕೆ. ನಾವು ಊಟ ಮಾಡೇ ಇರಲಿಲ್ಲ. ಸೊ ಈಗ ನೋಡ್ಬೋದು ದೇವ್ರು ಯಾವ ರೀತಿ ಗಂಡಿಗೆ ಹೋಯ್ತಲ್ಲ ಇಲ್ಲೇ ಇಲ್ಲೇ
ಸೊ ಹಾಯ್ ಎಲ್ಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ ಅಮ್ಮನ ಮನೆಗೆ ಬಂದಿದ್ದೆ. ಇಲ್ಲಿ ಸೀತಾಪ್ಪಾಜಿ ಕಂದಾಯ ಮಾಡ್ತಾಯಿದ್ರು ಊರಲ್ಲೇ. ಸೊ ಮಳೆ ಬರಲಿ ಅಂತೇಳಿ ಮಾಡ್ತಾಯಿದ್ರು. ಆಗಲೇ ಗುಡುಕ್ತಾ ಇದೆ. ಈಗ 1:15 ಪೂಜೆ ಆಯಿತು. ಈಗ ಟೈಮ್ ಬಂದು ಎಷ್ಟು ಗಂಟೆ? 3 ಗಂಟೆ ಹತ್ತಿರ ಆಗ್ತಾಯಿದೆ. ಆಗಲೇ ಗುಡುಕ್ತಾ ಇದೆ ನೋಡಿ. ಈಗ ಪೂಜೆ 1:15 ಪೂಜೆ ಆಯಿತು. ಸೊ ಊಟ ಮನೆಯಲ್ಲೇ ಅಮ್ಮ ನಾನ್ ವೆಜ್ ಮಾಡ್ತಾಯಿದ್ದಾರೆ. ನಾನ್ ವೆಜ್ನ ತರಿಸಿದ್ರು. ಅಂದರೆ ಊರಲ್ಲೇ ಎಲ್ಲ ಸೇರಿ ನಾನ್ ವೆಜ್ನ ಕುಯ್ದಿದ್ರು. ಮನೆಗೆ ಇಷ್ಟಿಷ್ಟು ನಾನ್ ವೆಜ್ಜು ಅಂತೇಳಿ ಎಲ್ರಿಗೂ ನಾನ್ ವೆಜ್ನ ಕೊಟ್ಟಿದ್ದಾರೆ. ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆ ಮಾಡ್ತಾಯಿದ್ದಾರೆ. ಫಸ್ಟು ದೇವಸ್ಥಾನದಲ್ಲಿ ಪೂಜೆ ಆಗಬೇಕಂತೆ. ಪೂಜೆ ಎಲ್ಲ ಆದಮೇಲೆ ನಾವೆಲ್ಲ ಊಟ ಮಾಡಬೇಕು. ಸೊ ಬಿಸಿಲು, ಈ ಕಡೆ ಬಿಸಿಲು, ಈ ಕಡೆ ಮೋಡ ಕಟ್ಟಿದೆ. ಸೊ ಮಳೆ ಬಂದಿಲ್ಲ ಇನ್ನು ಬೆಳೆಯೋಕ್ಕೆ ಅಂತ ಹೇಳಿ ಎಲ್ಲ ಅರ್ಸ್ಕೊಂಡಿದ್ರಂತೆ ದೇವ್ರ ಹತ್ರ ಊರಲ್ಲೆಲ್ಲ. ಸೊ ಅದಕ್ಕೆ ಈಗ ಸೀತಾಪ್ಪಾಜಿ ಕಂದಾಯ ಮೆರೆಸಿದ್ರು. ಆಗಲೇ ನೋಡಿ ಮಳೆ ಬರೋ ಹಂಗೆ ಕಾಣಿಸ್ತಾ ಇದೆ. ಸೊ ಇದೆ ಅಲ್ವಾ ದೇವ್ರ ಪವಾಡ ಅಂತ ಹೇಳೋದು. ಸೊ ನೋಡಬೇಕು. ಮಳೆ ನಿನ್ನೆ ಬಂದಿತ್ತಂತೆ, ಸ್ವಲ್ಪ ಹೊತ್ತು ಬಂದು ಹೊರಟೋಗೈತೆ. ಇವತ್ತು ನೋಡಿ ಸೌಂಡ್ ಕೇಳಿಸ್ತಿರ್ಬೋದೇನೋ ಗುಡುಕ್ತಿರೋದು. ನಿಮಗೆ ಅಷ್ಟಾಗಿ ಕೇಳಿಸ್ತಿಲ್ಲ ಅನಿಸುತ್ತೆ. ಸೊ ಸ್ವಲ್ಪ ಕೇಳಿಸ್ತಿರ್ಬೋದು. ಗುಡುಕ್ತಾ ಇದೆ. ನಾನು ಅದಕ್ಕೆ ತಡೆಯಪ್ಪ ಬಟ್ಟೆ ಹೇಳ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಸೊ ಬ್ಯೂರ್ಗೆ ನನ್ನ ಹಣೆಲ್ ಕಪ್ಪು ಹಣೆಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ಟೈತೆ. ಸೊ ಬಟ್ಟೆ ಹೇಳ್ಕೊಬರೋಣ ಅಂತೇಳಿ ಬಂದೆ ಮೇಲೆ. ಅಕ್ಕ ಬಂದಿಲ್ಲ. ಜಸ್ಟ್ ಸ್ಕೂಲ್ಗೆ ಹೋಗಿದ್ದಾನೆ, ಶುಕ್ರವಾರ ಅಲ್ವಾ, ಅದಕ್ಕೆ ಅಕ್ಕ ಬಂದಿಲ್ಲ. ಸಂಜೆ ಬರ್ತಾಳೆ, ಶರತ್ ಅವ್ರು ಕರ್ಕೊಬರ್ತಾರೆ. ಸೊ ನಾನು ನೆನ್ನೆನೇ ಬಂದೆ. ನೆನ್ನೆನೇ ಬ್ಲಾಗ್ ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ ನೆನ್ನೆ ಬ್ಲಾಗ್ನ. ಇವತ್ತು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಹಣೆಬಿಟ್ಟು ಒರೆಸಿದ ತಕ್ಷಣವೇ ಆ ಕೈಗೆ ಬಂದ್ಬಿಡ್ತು. ಸೊ ಎಲ್ಲ ಫುಲ್ ಮೋಡ ಕಟ್ಟಿದೆ. ಆಗಲೇ ಬಿಸಿಲು ಹೊರಟೋಯ್ತು. ಸೊ ಬಟ್ಟೆ ಹೇಳ್ಕೊಂಬರೋಣ ಅಂತೇಳಿ ಮೇಲೆಗೆ ಬಂದೆ. ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ಕೆಳಗೆ. ಮಟನ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ. ಸೊ ನೋಡಬೇಕು ಮಳೆ ಬರುತ್ತಾ ಅಂತೇಳಿ. ಸೊ ಹಾಗೆ ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಲ್ಲಿ ಮಧ್ಯದಲ್ಲಿ ಐತೆ ಸೀತಾಪ್ಪಾಜಿ ದೇವಸ್ಥಾನ. ಈ ಮರ ಇದೆಯಲ್ಲ, ಈ ಮರ ಅಡ್ಡ ಆಗಿದೆ. ಆ ಮರದಿಂದ ಮುಂದಕ್ಕೆ ಅಲ್ಲೊಂದು ರೋಡ್ ಇದೆ, ಅಲ್ಲಿ ಸೀತಾಪ್ಪಾಜಿ ದೇವಸ್ಥಾನ ಇರೋದು. ಸೊ ಅಲ್ಲಿ ಹಾಡು ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಅಲ್ಲಿದೆ ಸೀತಾಪ್ಪಾಜಿ ದೇವಸ್ಥಾನ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ, ಅಷ್ಟೇನು ದೂರ ಇಲ್ಲ, ಸ್ವಲ್ಪ ದೂರ ಅಷ್ಟೇ ಅಮ್ಮನ ಮನೆಯಿಂದ. ಸೊ ಇಲ್ಲಿಗೆ ಬಂದಿತ್ತು ದೇವರು ಮೆರವಣಿಗೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಈ ರೋಡಿಗೆ ಬಂದಿತ್ತು. ಇಲ್ಲಿಂದ ಬಂದು ಪೂಜೆ ಮಾಡಿಸ್ಕೊಂಡು ನಾವು ಲೇಟ್ ಆಯಿತು. 1:30 ಹತ್ತತ್ರ ಆಗಿತ್ತಲ್ಲ, ಪೂಜೆ ಮಾಡಿಸ್ಕೊಂಡು ಹೋಗೋ ತನಕ ಆಯಿತು. ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ, ಲೇಟ್ ಆಗುತ್ತೆ. ಲಡ್ಡುಗೆ ಸ್ವಲ್ಪ ಉಪ್ಪು ಸಾಂಬಾರಿತ್ತು, ಅದನ್ನೇ ತಿನ್ನಿಸ್ದೆ. ಅಮ್ಮ ಅದನ್ನೇ ತಿನ್ನಿಸ್ಬಿಟ್ಟು ಹೊಡೆಸ್ತಾನೆ ಅಂತ ಹೇಳಿದ್ರು. ಸೊ ಇನ್ನೊಂದು ಊಟ ಆಗಿಲ್ಲ, ಊಟ ಮಾಡಬೇಕು. ಸೊ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಏನೆಲ್ಲ ಆಯಿತು ಇವತ್ತಿನ ವ್ಲಾಗಲ್ಲಿ ಅಂತ ತೋರಿಸ್ತೀನಿ. ಎಲ್ಲರೂ ಬಟ್ಟೆ ಹೇಳ್ಕೊಂಡು ಬಿಡೋಣ ಅಂತ ಬಂದೆ ಮೇಲೆ. ಅಷ್ಟರಲ್ಲೇ ಮಳೆನೇ ಬಂದ್ಬಿಡ್ತು. ಹನಿ ಆಗ್ತೈತೆ ಇಲ್ಲಿ ನೋಡಿ. ಆಗಲೇ ಹನಿನೇ ಆಗ್ತೈತೆ. ಸೊ ಬಂದೆ ನಾನು ಬಟ್ಟೆ. ಇದೆಲ್ಲ ಮ್ಯಾಟ್ ಹಾಕಿದ್ದಾರೆ ಅಮ್ಮ. ಮ್ಯಾಟಲ್ಲಿ ಎತ್ತಿಟ್ಬಿಟ್ಟು ಬಟ್ಟೆ ಹೇಳ್ಕೊಂಡು ಹೋಗ್ತೀನಿ ಕೆಳಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹನಿ ಆಗ್ತಿರೋದು ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಮಳೆ ಬಂದೇ ಬಿಡ್ತು ಆಗಲೇ. ನಾನು ಬಟ್ಟೆ ಹೇಳ್ಕೊಬಂದೆ. ಸೊ ಇಲ್ಲೆಲ್ಲ ಹಾಕಿದ್ದೀನಿ. ತೊಳಿಬೇಕು ಅಂದರೆ ಸೊ ಇದೊಂದು ಟೆಕ್ನಾಲಜಿ ನಮ್ಮ ಪಪ್ಪ ಮಾಡಿರೋದು. ಸೊ ಇಲ್ಲಿ ಕೋತಿಗಳ ಕಾಟ ಜಾಸ್ತಿ, ಅಂದರೆ ಅಲ್ಲೂ ಅಷ್ಟೇ. ಇಲ್ಲಿ ಟೈಟಾಗಿದೆ, ನಲ್ಲಿ ತಿರ್ಸೋದಕ್ಕಾಗಲ್ಲ. ಫಸ್ಟು ಇಲ್ಲಿ ಮಾಮೂಲಿ ತಿರ್ಸ್ಬೋದು, ಟೈಟ್ ಇದೆ ಇದು ಕ್ಯಾಪ್, ತಿರ್ಸೋಕ್ಕಾಗಲ್ಲ. ಸೊ ಫಸ್ಟ್ 2 ಮಾಮೂಲಿ ನಲ್ಲಿದ್ದು, ಕೋತಿಗಳು ಆರಾಮಾಗಿ ತಿರ್ಸಿ ನಲ್ಲಿನ ಮುರಿದಾಕ್ಬಿಟ್ಟು ಹೋಗಿದ್ದು ಅಂತೇಳಿ ಪಪ್ಪ ಏನು ಮಾಡೋದು, ಫಸ್ಟ್ ಅದಕ್ಕೆ ಟೈಟಾಗಿರೋ ತಂದು ಹಾಕೋದು. ಅದಾದಮೇಲಿಂದ ಇದಕ್ಕೆ ನೋಡಿ ಕೀ ಹಾಕಿದ್ರೆ ಮಾತ್ರ ಬರೋದು. ಈಗ ನೋಡಿ ಕೀ ತೆಗಿತೀನಿ. ಇಲ್ಲಿ ತಿರ್ಸಿದ್ರೆ ನೀರು ಬರೋಲ್ಲ, ಕೀ ಹಾಕಿದ್ರೆ ಮಾತ್ರ ನಲ್ಲಿ ತಿರ್ಸೋಕ್ಕಾಗೋದು. ಟೆಕ್ನಾಲಜಿಯಾಗಿ ಹುಡುಕ್ಬಿಟ್ಟವ್ರೆ ನಮ್ಮ ಪಪ್ಪ. ಸೊ ಕೋತಿಗಳ ಕಾಟ ಅಂತೇಳಿ. ಸೊ ಹಿಂಗೆ ತೆಗೆದು ಕೀನ ಎತ್ತಿಡ್ಬೋದು. ಲಾಕ್ ಕೂಡ ಆದಂಗೆ ಆಗುತ್ತೆ. ಸೊ ಪುಟ್ಟಿ ತೊಳಿಬೇಕಾಗಿತ್ತು ಅಂತೇಳಿ ತೊಳೆದು ಇಟ್ಟಿದ್ದೀನಿ ಇಲ್ಲಿ.
ಸೈಡಲ್ಲಿ ಒಣಗ್ತಾ ಇರುತ್ತೆ. ಸೊ ಯಾರಿಗಾರು ಈ ಥರ ಐಡಿಯಾ ಬೇಕು ಅಂದರೆ ನೋಡಿ, ಈ ರೀತಿಯಾಗಿ ಮಾಡ್ಕೋಬೋದು. ಸೊ ನಾವೇ ನಗ್ತಾ ಇದ್ದೀವಿ, ಈ ಥರ ಲಾಕ್ ಎಲ್ಲ ಮಾಡಿಸ್ಕೊಬಿಟ್ಟಿದ್ದೀರಾ ಅಂತೇಳಿ. ಸೊ ಹಿಂಗೆ ನೋಡಿ, ಓಪನ್ ಮಾಡಿದ್ರೆ ಬರೋಲ್ಲ, ತಿರ್ಗಿಸೋಕ್ಕಾಗಲ್ಲ, ಕೀ ಹಾಕಿದ್ರೆ ಮಾತ್ರ ನಲ್ಲಿ ಓಪನ್ ಆಗೋದು. ಒಂಥರ ಚೆನ್ನಾಗಿದೆ. ಸೊ ಅಡುಗೆ ಎಲ್ಲ ಆಯಿತು. ಮಟನ್ ಸಾಂಬಾರು ಮಾಡಿದ್ದೆ ಮಮ್ಮಿ, ನಾನೀಗ ಗೀ ರೈಸ್ ಮಾಡಿಟ್ಟಿದ್ದೀನಿ. ಸೊ ಇದು ವೈಟ್ ರೈಸ್, ಇದು ಮುದ್ದೆಗೆ. ಸೊ ಅಡುಗೆ ಎಲ್ಲ ಆಯಿತು. ಇನ್ನು ಭವಾನಿ ಬಂದಿಲ್ಲ, ಭವಾನಿ ಬರಬೇಕು. ಸೊ ಮಳೆನೂ ಸ್ವಲ್ಪ ಬಂದು ಹೋಯಿತು, ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪ ಬಂದು ಹೋಯಿತು. ಸೊ ಅಡುಗೆ ಎಲ್ಲ ರೆಡಿ ಆಗಿದೆ. ಇನ್ನು ಭವಾನಿ ಅಮ್ಮ ಮತ್ತು ಶರತ್ ಅವರು, ಮುನ್ನ ಮತ್ತು ಜಶ್ವಿತ್ ಇಷ್ಟು ಜನನೂ ಬರಬೇಕು. ಸೊ ಈಗ ಅವರು ಕೂಡ ಬರ್ತಾರೆ. ಅಡುಗೆ ಎಲ್ಲ ಆಗಿದೆ. ಈಗ ಟೈಮ್ ಬಂದು 5:30ಗೆ ಅಡುಗೆ ಎಲ್ಲ ಆಯಿತು. ಸೊ ಮಧ್ಯಾಹ್ನ ಮಾಡೋಂಗಿರಲಿಲ್ಲ ಅಂತ ಹೇಳಿಲ್ವ, ದೇವರಿಗೆ ಎಡೆ ಇಡೋ ತನಕ ಊಟ ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ಈಗೆಲ್ಲ ಮಾಡಿಟ್ಟಿದ್ದೀವಿ. ಸೊ ಅವ್ರು ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಡಿ, ನಾವು ಊಟ ಮಾಡಬೇಕು. ಇಲ್ಲಿ ಲಡ್ಡು ಆಟ ಆಡ್ತಾಯಿದ್ದಾನೆ. ಏನದು ವೈಟ್ ಪುಟ್ಟಿಲಿ ಆಟ ಆಡ್ತಾಯಿದ್ದೆ. ಪುಟ್ಟಿ ಇನ್ನು ವೀಡಿಯೋ ಮಾಡಲ? ಏನು ಮಾಡಲಿ?